ಹಾಯ್ ಮೈ ಡಿಯರ್ ಪ್ರಿಷಿಯಸ್ ಪರ್ಲ್ಸ್. ಬ್ಯಾಂಗ್ಳೂರಲ್ಲಿ ಬಿರಿಯಾನಿ ಅಂದರೆ ಫಸ್ಟ್ ಮೇಘನಾ ಶಿವಾಜಿ ಮಿಲ್ಟ್ರಿ ಹೋಟೆಲ್ ಅಂತ ಹೇಳ್ತಾರೆ. ಆದರೆ ಟ್ರೂ ಬಿರಿಯಾನಿ ಲವರ್ಸ್ಗೆ ಒಂದು ಪ್ಲೇಸ್ ಮಾತ್ರ ಸ್ಪೆಷಲ್, ಅದುವೇ ಹೊಸಕೋಟೆ. ಇವತ್ತು ನಾವು ಹೊಸಕೋಟೆಗೆ ಬಂದಿದ್ದೀವಿ. ಇಲ್ಲಿ ಫೇಮಸ್ ರಾಜ್ ದಮ್ ಬಿರಿಯಾನಿ ಟ್ರೈ ಮಾಡೋಣ ಅಂತ. ಈ ಬಿರಿಯಾನಿಗೆ ಜನರು ಮಾರ್ನಿಂಗ್ 6 o'clock ಕ್ಯೂನಲ್ಲಿ ನಿಲ್ತಾರೆ. ಇದು ಐಪಾ ಅಥವಾ ಸೋಷಲ್ ಮೀಡಿಯಾ ಕ್ರೇಜಾ? ಬನ್ನಿ ನೋಡೋಣ. ನಾವು ಫೈನಲಿ ರಾಜ್ ದಮ್ ಬಿರಿಯಾನಿ ರೀಚ್ ಆಗಿದ್ದೀವಿ. ಇದೇ ಫೇಮಸ್ ರಾಜ್ ದಮ್ ಬಿರಿಯಾನಿ. ಔಟ್ಸೈಡ್ ನೋಡಿದ್ರೆ ಫುಲ್ ಕ್ರೌಡ್ ಇರುತ್ತೆ, ಫ್ಯಾಮಿಲೀಸ್ ಫ್ರೆಂಡ್ಸ್ ಫುಲ್ ರಶ್ ಇರುತ್ತೆ. ಬಟ್ ನಾವು ಹೋಗಿರೋ ಟೈಮಲ್ಲಿ ರಶ್ ಏನು ಇದ್ದಿಲ್ಲ. ಇವಾಗ ಇಲ್ಲಿ ನೋಡ್ಬೋದು, ನೀವು ಅಪ್ಪು ಫೋಟೋ ಹಾಕಿದ್ದಾರೆ, ಮತ್ತೆ ಮೆನ್ಯೂ ಕೂಡ ಇದೆ. ಸೊ ನೀವು ಪ್ರೈಸ್ ನೋಡ್ಬೋದು, ಅಫೋರ್ಡೆಬಲ್ ಆಗಿದೆ. ಮಟನ್ ಬಿರಿಯಾನಿ ಜಸ್ಟ್ 300 rupees, ಚಿಕನ್ ಬಿರಿಯಾನಿ 180 rupees, ಲೆಗ್ ಸೂಪ್ 150 ಮತ್ತೆ ಚಿಕನ್ ಕಬಾಬ್ 140 rupees. ನಾವು 3 ಐಟಮ್ಸ್ ಆರ್ಡರ್ ಮಾಡಿದ್ವಿ, ಬಿರಿಯಾನಿ, ಕಬಾಬ್ ಮತ್ತು ಲೆಗ್ ಸೂಪ್. ಸೊ ಇದು ಬಂದುಬಿಟ್ಟು ಕಬಾಬ್ ಕೌಂಟರ್. ಸೊ ಫ್ರೈಡ್ ಐಟಮ್ಸ್ಗೆ ಬೇರೆಯೇ ಕೌಂಟರ್ಸ್ ಇದೆ. ಆ ಥರ ಇಲ್ಲಿ 3 ಕೌಂಟರ್ಸ್ ಇದೆ, ಯಾಕಂದರೆ ತುಂಬ ರಶ್ ಆಗಿರುತ್ತೆ. ಎನಿ ಟೈಮ್ ಇಲ್ಲಿ ಫುಲ್ ಕ್ರೌಡೆಡ್ ಆಗಿರುತ್ತೆ. ಇವಾಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಮುದ್ದೆ ಊಟ ಮತ್ತು ಕಾಲು ಸೊಪ್ಪು ಎಲ್ಲ ಈ ಸೆಕ್ಷನಲ್ಲಿ ನಿಮಗೆ ಸಿಗುತ್ತೆ. ಫಸ್ಟ್ ಏನು ಐಟಮ್ ಬೇಕು ಬಿಲ್ಲಿಂಗ್ ಮಾಡಿಸ್ಕೋಬೇಕು. ಇಲ್ಲಿ ಸೆಲ್ಫ್ ಸರ್ವಿಸ್ ಇರುತ್ತೆ. ಸೊ ಇಲ್ಲಿ 3 ಕೌಂಟರ್ಸಲ್ಲಿ ಏನೇನು ನೀವು ಆರ್ಡರ್ ಮಾಡಿದ್ದೀರಾ ಆ ಕೌಂಟರ್ಸ್ಗೆ ಹೋಗ್ಬಿಟ್ಟು ನೀವು ಇಸ್ಕೋಬೇಕಾಗುತ್ತೆ. ಇದು ಬಿರಿಯಾನಿ ಕೌಂಟರ್. ಚಿಕನ್ ಮತ್ತು ಮಟನ್ ಬಿರಿಯಾನಿ ಇಲ್ಲಿ ಸಿಗುತ್ತೆ. ಐಪ್ ಟೆಸ್ಟ್ ಮಾಡೋಣ ಗಾಯ್ಸ್. ಲುಕ್ ಎಟ್ ದ ಕ್ವಾಂಟಿಟಿ, ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡಬಹುದು. ಎಲ್ಲ ಡಿಶಸ್ಸು ಆ ಪ್ರೈಸ್ಗೆ ವರ್ತ್ ದ ಕ್ವಾಂಟಿಟಿ ಅಂತಲೇ ಹೇಳ್ಬೋದು. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಪೀಸಸ್ ಕ್ವಾಂಟಿಟಿ ನೋಡಿ ಶಾಕ್ ಆಯಿತು. ಬ್ಯಾಂಗ್ಳೂರಲ್ಲಿ 1 ಪ್ಲೇಟ್ಗೆ 3-4 ಪೀಸಸ್ ಸಿಗೋದು ನಾರ್ಮಲ್. ಇಲ್ಲಿ ಹೌಎವರ್ ಜನರಸ್ ಕ್ವಾಂಟಿಟಿ, ಬಿಗ್ ಜ್ಯೂಸಿ ಪೀಸಸ್, ಬೋನ್ ಪೀಸಸ್ ಮಿಕ್ಸ್ ಇರುತ್ತೆ. ಸೊ ಮಟನ್ ಲವರ್ಸ್ಗೆ ಫುಲ್ ಪೈಸಾ ವಸೂಲ್ ಫೀಲಿಂಗ್. ಕಮ್ಯುನಿಟಿ ರಿವ್ಯೂಸ್ ಕೂಡ ಇದೇ ಹೈಲೈಟ್ ಮಾಡ್ತಿದೆ. ಟೆಕ್ಸ್ಚರ್ ಸೂಪರ್ ಸಾಫ್ಟ್, ಸ್ಪೂನ್ ಯೂಸ್ ಮಾಡಬೇಕು ಅಂತ ಇಲ್ಲ, ಹ್ಯಾಂಡಿಂದ ಟಚ್ ಮಾಡಿದ್ರೆ ಸಪ್ರೇಟ್ ಆಗುತ್ತೆ. ಮಸಾಲ ತುಂಬ ಬ್ಯಾಲೆನ್ಸ್ಡ್, ಎಕ್ಸ್ಟ್ರಾ ಸ್ಪೈಸಿ ಇಲ್ಲ, ಬ್ಲ್ಯಾಂಡ್ ಕೂಡ ಇಲ್ಲ. ಮಿಂಟ್, ಕೊರಿಯಾಂಡರ್, ಜಿಂಜರ್ ಗಾರ್ಲಿಕ್ ಫ್ಲೇವರ್ ತುಂಬಾ ನೈಸ್ಲಿ ಬರುತ್ತೆ. ದಮ್ ಕುಕ್ಕಿಂಗ್ ಎಫೆಕ್ಟಿಂದ ರೈಸ್ ಕಂಪ್ಲೀಟ್ಲಿ ಫ್ಲೇವರ್ ಅಬ್ಸರ್ವ್ ಮಾಡಿದೆ. ಈಚ್ ಬೈಟಲ್ಲಿ ಮಟನ್ ಜ್ಯೂಸ್ ಮಿಕ್ಸ್ ಆಗಿ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಚಿಕನ್ ಕಬಾಬ್. ಕಲರ್ ನೋಡಿದ್ರೆ ಆಲ್ರೆಡಿ ಅಂಗ್ರಿ ಇನ್ಕ್ರೀಸ್ ಆಯಿತು. ಔಟ್ಸೈಡ್ ಲೈಟ್ ಕ್ರಿಸ್ಪಿ, ಇನ್ಸೈಡ್ ಫುಲ್ ಜ್ಯೂಸಿ. ಮಸಾಲ ತುಂಬ ಹೋಮ್ ಸ್ಟೈಲ್ ಫೀಲ್ ಕೊಡುತ್ತೆ. ಓವರ್ ಫುಡ್ ಕಲರ್ ಇಲ್ಲ, ಓವರ್ ಆಯಿಲ್ ಇಲ್ಲ. ಬಿರಿಯಾನಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್. 1 ಬೈಟ್ ತಗೊಂಡ್ರೆ ಇನ್ನೊಂದು ಪೀಸ್ ತಿನ್ಬೇಕು ಅನಿಸುತ್ತೆ. ನಾವು ಫಸ್ಟ್ ಆರ್ಡರ್ ಮಾಡಿದ್ದು ಮಟನ್ ದಮ್ ಬಿರಿಯಾನಿ. ಫಸ್ಟ್ ಲುಕ್ಕಲ್ಲಿ ಸೂಪರ್ ಟೆಂಪ್ಟಿಂಗ್. ರೈಸ್ ನೋಡಿ, ಈಚ್ ಗ್ರೇನ್ ಸಪ್ರೇಟ್, ಮಸಾಲೆ ಓವರ್ ಆಗಿಲ್ಲ, ಕಲರ್ ನ್ಯಾಚುರಲ್. ನಾವು ಇಂಪಾರ್ಟೆಂಟ್ ಪಾರ್ಟ್, ಪೀಸಸ್ ಅಂತೂ ಗುಡ್ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ರು. ಟೇಸ್ಟ್ ಅಂತೂ ಅಮೇಝಿಂಗ್, ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಇರೋ ಮಟನ್ ಲೆಗ್ ಸೂಪ್ ಗಾಯ್ಸ್. ಇದು ನಾರ್ಮಲ್ ಸೂಪಲ್ಲ, ಥಿಕ್ ಹಾಟ್ ಸರ್ವ್ ಮಾಡಿದ್ರೆ ಮಟನ್ ಬೋನ್ ಫ್ಲೇವರ್ ಎಕ್ಸ್ಟ್ರಾ ಆಗಿತ್ತು. ಪೆಪ್ಪರ್, ಕೊರಿಯಾಂಡರ್ ಫ್ಲೇವರ್ ತುಂಬ ಸೂತಿಂಗ್. ಮಾರ್ನಿಂಗ್ ವೆದರಲ್ಲಿ ಇದನ್ನ ಕುಡಿದ್ರೆ ಬಾಡಿ ಫುಲ್ ವಾರ್ಮ್ ಫೀಲಿಂಗ್. ಬಿರಿಯಾನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದು ಬೆಸ್ಟ್ ಸ್ಟಾರ್ಟರ್ ಅಂತಲೇ ಹೇಳ್ಬೋದು. ಪ್ರೈಸ್ ಪಾರ್ಟಿಗೆ ಬಂದರೆ ಬಡ್ಜೆಟ್ ಪರ್ಸ್ಪೆಕ್ಟಿವಿಂದ ನೋಡಿದ್ರೆ ಆನೆಸ್ಟ್ಲಿ ಕ್ವಾಂಟಿಟಿಗೆ ಕಂಪೇರ್ ಮಾಡಿದ್ರೆ ತುಂಬ ವ್ಯಾಲ್ಯೂ ಫಾರ್ ಮನಿ, ಎಸ್ಪೆಷಲಿ ಮಟನ್ ಲವರ್ಸ್ಗೆ. ರೈಸ್ ಕ್ವಾಂಟಿಟಿ ಎನಫ್, ಪೀಸಸ್ ಕ್ವಾಂಟಿಟಿ ಕೂಡ ಜನರಸ್. ಶೇರ್ ಮಾಡಬಹುದು ಅಥವಾ ಫುಲ್ ಅಂಗಡಿ ಇದ್ದರೆ ಸೋಲೋ ಫಿನಿಷ್ ಮಾಡ್ಬೋದು. 1 ಪ್ಲೇಟ್ ಮಟನ್ ಬಿರಿಯಾನಿ 2 ಮೆಂಬರ್ಸ್ ಶೇರ್ ಮಾಡ್ಕೋಬೋದು. ಎಪಿಟೇಟ್ ಜಾಸ್ತಿ ಇರೋರು. ಯೂಶಲಿ ಇದು ಕ್ರೌಡೆಡ್ ಪ್ಲೇಸಸ್, ಕಾಲಿಡೋಕ್ಕೂ ಜಾಗ ಇರಲ್ಲ. ನಾವಿದ್ದಾಗ ಫ್ರೀ ಇತ್ತು, ಯಾಕಂದರೆ ನಾವು ಅರ್ಲಿ ಮಾರ್ನಿಂಗ್ 11 o'clock ಆ ಥರ ಹೋಗಿದ್ದು. ಸೊ ನೀವು 11 o'clock ಹೋದರೆ ಓನ್ಲಿ 4 ಡಿಶಸ್ ಅವೈಲೇಬಲ್ ಇರುತ್ತೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬ್ ಮತ್ತು ಲೆಗ್ ಸೂಪ್. ಸೊ ಈ 4 ಡಿಶಸ್ನ ನೀವು ಟ್ರೈ ಮಾಡಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ಹೋದರೆ ನಿಮಗೆ ರಶಸ್ ಇರಲ್ಲ. ಅದು ಬಿಟ್ಟು ನೀವು ಆಫ್ಟರ್ನೂನ್ ಪೀಕ್ ಟೈಮಲ್ಲಿ ಹೋದರೆ ಫುಲ್ ಕ್ರೌಡೆಡ್ ಆಗಿ ರಶ್ ಆಗಿರುತ್ತೆ. ಟ್ಯೂಸ್ಡೇ ಟು ಸಂಡೇ ಯಾವಾಗಲೂ ಅವೈಲೇಬಲ್ ಇರುತ್ತೆ. 6 to 11 PM ಇರುತ್ತೆ. ನೀವು ಈ ಪ್ಲೇಸ್ಗೆ ಹೋಗೋಕ್ಕಾಗಲ್ಲ, ಬಟ್ ಟ್ರೈ ಮಾಡಬೇಕು ಅಂದರೆ ಝೊಮ್ಯಾಟೊ ಕೂಡ ಅವೈಲೇಬಲ್ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫೇವ್ರೆಟ್ ಬಿರಿಯಾನಿ ಪ್ಲೇಸ್ ಯಾವುದು? ರಾಜ್ ದಮ್ ಬಿರಿಯಾನಿನ, ಆನಂದ, ಮಣಿ ಅಥವಾ ಬೇರೆ ಏನಾದರೂ ಇಡನ್ ಪ್ಲೇಸ್ ಇದೆಯಾ? ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಕ್ ಮತ್ತೆ ಇನ್ನೊಂದು ಅಮೇಝಿಂಗ್ ಫುಡ್ ಅಡ್ವೆಂಚರ್ ಜೊತೆ ಸಿಗೋಣ. ಅಂಟಿಲ್ ದೆನ್, ಹ್ಯಾಪಿ ಈಟಿಂಗ್, ಬಾಯ್.